ಯಾವ್ದ್ರ ಹಿಂಗೆ ಕಾಮನ್ ರೀಸನ್ಸ್ ಇರೋದು ಲೋನ್ ರಿಜೆಕ್ಟ್ ಆಗಲಿಕ್ಕೆ? ಸೊ ರಿಜೆಕ್ಟ್ ಆಗ್ಲಿಕ್ಕೆ ಕಾರಣ ನೋಡಿ, ಲೋನ್ ಸಿಗ್ತಾ ಇದೆ ಅಂತ ನೀವು ಲೋನ್ ತೊಗೊಂಡ್ರೆ ರಿಜೆಕ್ಟ್ ಆಗುತ್ತೆ. ಜನರು ಮುದ್ರಾ ಲೋನ್ ಅಪ್ಲಿಕೇಶನ್ನ ಇಂಪ್ರೂವ್ ಮಾಡ್ಬೇಕಂದ್ರೆ ಏನೂ ಇಲ್ಲ ನೋಡಿ, ಈ ಫೈಲನ್ನು ಇಂಪ್ರೂವ್ಮೆಂಟ್ ಆಗಬೇಕಂತಂದರೆ ಈಗ ಯಾರ ಫಸ್ಟ್ ಟೈಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅವರಿಗೆ ನೀವು ಅಡ್ವೈಸ್ ಏನು ಕೊಡ್ತೀರಾ? ನಾನು ಒಂದೇ ಹೇಳಲು ಇಷ್ಟಪಡ್ತೀನಿ ಫಲಾನುಭವಿಗಳೇ. ಸೊ ನೀವು ಲೋನ್ ಬಗ್ಗೆ ಭಯ ಪಡಬೇಡಿ, ನೀವು ಫೋಕಸ್ ಮಾಡಿ ನಿಮ್ಮ ಐಡಿಯಾ ಬಗ್ಗೆ, ನಿಮ್ಮ ಪ್ಲಾನಿಂಗ್ ಬಗ್ಗೆ, ನಿಮ್ಮ ಬಿಸ್ನೆಸ್ ಬಗ್ಗೆ. ಮುದ್ರಾ ಲೋನಿಗೆ ಸಿಬಿಲ್ ಸ್ಕೋರ್ನ ಇಂಪಾರ್ಟೆಂಟ್ ಇರೋದು ಅಲ್ಲ, ಮುದ್ರಾ ಲೋನ್ ಅಷ್ಟೇ ಅಂತಲ್ಲ, ಯಾವುದೇ ಥರ ಲೋನ್ ತೊಗೊಂಡ್ರೆ ಸಿಬಿಲ್ ಸ್ಕೋರ್ ಬೇಕೇ ಬೇಕು. ಸಿಬಿಲ್ ಸ್ಕೋರ್ ಮ್ಯಾಂಡೇಟ್ರಿ ಇದೆ. ಯಾವ್ದ್ರ ಹಿಂಗೆ ಕಾಮನ್ ರೀಸನ್ಸ್ ಇರೋದು ಲೋನ್ ರಿಜೆಕ್ಟ್ ಆಗಲಿಕ್ಕೆ? ಸೊ ರಿಜೆಕ್ಟ್ ಆಗ್ಲಿಕ್ಕೆ ಕಾರಣ ನೋಡಿ, ಲೋನ್ ಸಿಗ್ತಾ ಇದೆ ಅಂತ ನೀವು ಲೋನ್ ತೊಗೊಂಡ್ರೆ ರಿಜೆಕ್ಟ್ ಆಗುತ್ತೆ. ನೀವು ನಿಮ್ಮ ಕಡೆ ಬಿಸ್ನೆಸ್ ಪ್ಲ್ಯಾನೇ ಕರೆಕ್ಟ್ ಆಗಿಲ್ಲ, ಸುಮ್ಮನೆ ಲೋನ್ ತೊಗೋತಾ ಇದ್ರೆ ಅದು ರಿಜೆಕ್ಟ್ ಆಗುತ್ತೆ. ಪ್ರಾಜೆಕ್ಟ್ ರಿಪೋರ್ಟ್ ಸರಿ ಇಲ್ಲ, ರಿಜೆಕ್ಟ್ ಆಗುತ್ತೆ. ಸೊ ನಿಮ್ಮ ಬಿಸ್ನೆಸ್ ಲೊಕೇಶನ್ ಆಗಿರ್ಬೋದು, ಅದು ಕರೆಕ್ಟ್ ಲೊಕೇಶನಲ್ಲಿ ಇಲ್ಲ, ಅದು ರಿಜೆಕ್ಟ್ ಆಗ್ಬೋದು. ಅಥವಾ ನಿಮ್ಮ ಪ್ಲ್ಯಾನ್ ಕರೆಕ್ಟಾಗಿ ಇಲ್ಲ, ಅದು ರಿಜೆಕ್ಟ್ ಆಗ್ಬೋದು. ಜನರು ಮುದ್ರಾ ಲೋನ್ ಅಪ್ಲಿಕೇಶನ್ನ ಇಂಪ್ರೂವ್ ಮಾಡ್ಬೇಕಂದ್ರೆ ಏನೂ ಇಲ್ಲ ನೋಡಿ, ಈ ಫೈಲನ್ನು ಇಂಪ್ರೂವ್ಮೆಂಟ್ ಆಗಬೇಕಂತಂದರೆ ನಿಮ್ಮ ಬಿಸ್ನೆಸ್ ಬಗ್ಗೆ ನಿಮಗೆ ಕ್ಲಾರಿಟಿ ಬೇಕು. ಏನು ಬಿಸ್ನೆಸ್ ಮಾಡ್ತೀರಾ, ಎಲ್ಲಿ ಮಾಡ್ತೀರಾ, ಯಾವ ಥರ ಮಾಡ್ತೀರಾ ಅಂತ. ಸೊ ಆ ಬಿಸ್ನೆಸ್ ಕ್ಲಾರಿಟಿ ಇದ್ದು ಅದನ್ನು ಬ್ಯಾಂಕ್ ಮ್ಯಾನೇಜರ್ ಎದುರುಗಡೆ ಕರೆಕ್ಟಾಗಿ ನಾವು ರೀಪ್ರೆಸೆಂಟೇಷನ್ ಮಾಡಬೇಕಾಗತ್ತೆ. ಸೊ ಕರೆಕ್ಟಾಗಿ ರೀಪ್ರೆಸೆಂಟ್ ಮಾಡಿ ಅವರು ಮತ್ತೆ ಯಾವ ಉದ್ದೇಶಕ್ಕೆ ತೊಗೋತಾ ಇದ್ದೀರಾ ಅದಕ್ಕೆ ಬಳಕೆ ಮಾಡಬೇಕು. ಓಕೆ, ಇವಾಗ ನಾನು ಒಂದು 10 ರೂಪಾಯಿ ಮಟೀರಿಯಲ್ ನಾನು 20 ರೂಪಾಯಿ ಬಿಲ್ ಹಾಕ್ತೀನಿ ಬರೋಂಗಿಲ್ಲ. ಸೊ ಏನು ಎಕ್ಸಾಕ್ಟ್ ಬಿಲ್ ಇದೆ, ಎದಕ್ಕೆ ಯೂಸ್ ಆಗ್ತಾ ಇದೆ, ಸೊ ಬಿಸ್ನೆಸ್ಗೆ ಹಾಕಿ ಬಿಸ್ನೆಸ್ಸಿಂದ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಮಾಡೋದಕ್ಕೆ ಈ ಥರ ಕರೆಕ್ಟಾಗಿ ಬಿಲ್ಸ್ ಕೊಡೋದು, ಕರೆಕ್ಟಾಗಿ ಅದಕ್ಕೆ ಮಾಹಿತಿ ಕೊಡೋದ್ರಿಂದ ಸಕ್ಸಸ್ ಆಗೋ ಚಾನ್ಸಸ್ ಹೆಚ್ಚಿಗೆ ಆಗುತ್ತೆ. ಅದರ ಜೊತೆಗೆ ಪ್ರಾಜೆಕ್ಟ್ ರಿಪೋರ್ಟ್ ಕರೆಕ್ಟಾಗಿರಬೇಕು, ಅದರ ಜೊತೆಗೆ ಅವ್ರು ಹಾಕಿರೋ ಅಪ್ಲಿಕೇಶನ್ ಕರೆಕ್ಟಾಗಿರಬೇಕು. ಸೊ ಒಂದು ಸೈಂಟಿಫಿಕ್ ವೇನಾಗ ಎಲ್ಲ ಪ್ರತಿಯೊಂದು ಪ್ಯಾರಾಮೀಟರ್ ಕರೆಕ್ಟಾಗಿದ್ದರೆ ಇಂಪ್ರೂವ್ಮೆಂಟ್ ಆಗುತ್ತೆ. ಮುದ್ರಾ ಲೋನ್ ಅಪ್ರೂವ್ ಆಗಲಿಕ್ಕೆ ಎಷ್ಟು ದಿನ ತಗುತ್ತೆ? ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಫಲಾನುಭವಿ ಅಪ್ಲಿಕೇಶನ್ ತೊಗೊಂಡು ಸರ್ಕಾರಕ್ಕೆ ಹಾಕೋಕ್ಕಿಂತ ಮುಂಚೆ ನಾವು ಫಸ್ಟ್ ಎಲಿಜಿಬಲ್ ಚೆಕ್ ಮಾಡ್ತೀವಿ, ಅವರ ಡಾಕ್ಯುಮೆಂಟ್ಸ್ ಸ್ಕ್ರೂಟಿನಿ ಮಾಡ್ತೀವಿ, ಅವ್ರ ಕಡೆ ಕರೆಕ್ಟ್ ಪ್ರಾಪರ್ ಪ್ಲ್ಯಾನ್ ಚೆಕ್ ಮಾಡ್ತೀವಿ. ಸೊ ಇದನ್ನು ಮಾಡಿ ಸರ್ಕಾರಕ್ಕೆ ಅಪ್ಲಿಕೇಶನ್ ಹಾಕಿ ಬ್ಯಾಂಕಿಗೆ ಬರಬೇಕಾದ್ರೆ 24 hours ಒಳಗಡೆ ಅವ್ರಿಗೆ ಸ್ಯಾಂಕ್ಷನ್ ಲೆಟರ್ ಬರುತ್ತೆ. ಬಟ್ ಇಟ್ ಈಸ್ ಓನ್ಲಿ ಇನ್ ಪ್ರಿನ್ಸಿಪಲ್ ಸ್ಯಾಂಕ್ಷನ್, ಇಟ್ಸ್ ನಾಟ್ ಅ ಫೈನಲ್ ಸ್ಯಾಂಕ್ಷನ್. ಸೊ ಬ್ಯಾಂಕ್ದವರು ಅದನ್ನು ನೋಡ್ಕೊಂಡ್ಬಿಟ್ಟು ಅವರ ಪ್ಲ್ಯಾನ್ ಕರೆಕ್ಟ್ ಇದೆಯಾ, ಅವ್ರ ಲೊಕೇಶನ್ ಕರೆಕ್ಟ್ ಇದೆಯಾ ಅಂತೆಲ್ಲ ಓಕೆ ಬೇಸ್ ಆಗಿದ ಮೇಲೆ ಅಲ್ಲಿ ಬ್ಯಾಂಕ್ ಮೇಲೆ ಸ್ವಲ್ಪ ಟೈಮ್ ತೊಗೋಬೋದು. ಇದು ಮುದ್ರಾ ಲೋನಿಗೆ ಆನ್ಲೈನ್ ಅಪ್ಲೈ ಮಾಡ್ಬೋದಿಲ್ಲ? ಮುದ್ರಾ ಲೋನು ಡೈರೆಕ್ಟ್ ಬ್ಯಾಂಕಿಗೆ ಹೋಗಿ ಅಪ್ಲಿಕೇಶನ್ ಹಾಕೋದನ್ನು ಇವಾಗ ಸರ್ಕಾರ ತೆಗೆದುಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ಬ್ಯಾಂಕ್ ಮ್ಯಾನೇಜರ್ ಕೆಲವರು ಜನರಿಗೆ ಸ್ಪಂದಿಸ್ತಾ ಇಲ್ಲ. ಅದಕ್ಕೆ ಇವಾಗ ಜನರು ಆನ್ಲೈನ್ ಅಪ್ಲಿಕೇಶನ್ ಇವಾಗ ಡೈರೆಕ್ಟ್ ಸರ್ಕಾರಕ್ಕೆ ಹಾಕಬೇಕಾಗತ್ತೆ. ಸೊ ಸರ್ಕಾರದಲ್ಲಿ ಹಾಕಿದಾಗ ಸರ್ಕಾರದ ಎಲ್ಲ ಬ್ಯಾಂಕ್ದವರು ಸರ್ಕಾರದ ಮೆಂಬರ್ಗಳಿದ್ದಾರೆ. ಸೊ ಆವಾಗ ಇವ್ರದ್ದು ಕ್ರೆಡೆನ್ಷಿಯಲ್ ಯಾವ ಬ್ಯಾಂಕ್ ಜೊತೆ ಮ್ಯಾಚ್ ಆಗುತ್ತೋ ಅವರು ಇವಾಗ ಆ ಬ್ಯಾಂಕ್ದ ಅಪ್ರೂವಲ್ ಸಿಗುತ್ತೆ. ಇವ್ರಿಗೆ 1-2 ಬ್ಯಾಂಕ್ ಅಲ್ಲ, 5-6 ಬ್ಯಾಂಕಿಂದ ಅಪ್ರೂವಲ್ ಸಿಗುತ್ತೆ ಯಾವ ಬ್ಯಾಂಕ್ ಜೊತೆ ಮ್ಯಾಚ್ ಆಗ್ತಾಯಿದೆ ಅಂತ. ಸೊ ಇವಾಗ ಕಸ್ಟಮರು ಚಾಯ್ಸ್ ಮಾಡ್ಬೋದು, ನಾನು ಈ ಬ್ಯಾಂಕ್ ತೊಗೋಬೇಕಾ ಅಥವಾ ಆ ಬ್ಯಾಂಕ್ ತೊಗೋಬೇಕಂತ. ಇದು ಮುದ್ರಾ ಲೋನ್ ಅಪ್ಲಿಕೇಶನ್ ಎಲ್ಲರೂ ಹಾಕ್ತಾರೆ, ನಾವು ಲೋನ್ ಡಾಕ್ಟರ್ ಬಳಿ ಅದಕ್ಕೆ ಬರಬೇಕು. ಎಸ್, ಒಳ್ಳೆ ಪ್ರಶ್ನೆ. ನೋಡಿ, ಯಾವುದೇ ಒಂದು ಸರ್ಕಾರ ಸ್ಕೀಮನ್ನು ಅಪ್ರೂವ್ ಆಗಬೇಕಿತ್ತಪ್ಪ ಅಂದರೆ ಒಂದು ಸೈಂಟಿಫಿಕ್ ವೇದಲ್ಲಿ 3 ರೀತಿ ಪ್ರೊಸೆಸ್ ಮಾಡಬೇಕಾಗತ್ತೆ. ಒಂದು ಪ್ರೀ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಅವರು ಎಲಿಜಿಬಲ್ ಕರೆಕ್ಟ್ ಇದ್ದಾರಾ ಅಥವಾ ಇಲ್ಲ, ಅವರು ಆ ಐಡಿಯಾ ಅವ್ರ ಕರೆಕ್ಟ್ ಅದು ಇದೆ ಅಥವಾ ಇಲ್ಲ, ಅವ್ರ ಕಡೆ ಏನೇನು ಡಾಕ್ಯುಮೆಂಟ್ ಇದೆ, ಅವರು ಜೆನ್ಯೂನ್ ಆಗಿ ಮುದ್ರಾಗೆ ಅವರು ಫಿಸಿಬಲ್ ಆಗಿದ್ದಾರೆ ಅಥವಾ ಇಲ್ಲ. ಸೊ ಇವೆಲ್ಲ ಮೊದಲು ಟೆಸ್ಟ್ ಮಾಡಬೇಕಾಗತ್ತೆ. ಇದು ಲೋನ್ ಡಾಕ್ಟರ್ ಎಲ್ಲ ಪ್ರತಿಯೊಂದು ಪ್ಯಾರಾಮೀಟರ್ ಆ್ಯಸ್ ಪರ್ ಸೈನ್ಸ್ ಪ್ರಕಾರ ಮಾಡ್ತೀವಿ. 2ನೇ ಪಾಯಿಂಟು, ಇವ್ರ ಅಪ್ಲಿಕೇಶನನ್ನು ನಾವು ಸರ್ಕಾರಕ್ಕೆ ಆನ್ಲೈನ್ ಅಪ್ಲಿಕೇಶನ್ಸು ಒಂದು ಪ್ರೊಫೆಷನಲ್ ಹಾಕ್ತೀವಿ. ಅವ್ರು ಯಾವ್ಯಾವ ಬ್ಯಾಂಕಿಗೆ ಕೊಟ್ಟರೆ ಅವ್ರಿಗೆ ಪ್ರೊಸೆಸ್ ಆಗುತ್ತೆ, ಯಾವ ಪ್ರೊಸೆಸ್ ಏನಾಗುತ್ತೆ. ಮತ್ತು ಆನ್ಲೈನ್ ಹಾಕಬೇಕಾದ್ರೆ ನಾವು ಫಲಾನುಭವಿಯಿಂದ OTP ತೊಗೊಳ್ತೀವಿ, ಮತ್ತು ಸರ್ಕಾರದಿಂದ ಇವ್ರ ಬ್ಯಾಂಕ್ ಅಕೌಂಟ್ ವೆರಿಫೈ ಆಗುತ್ತೆ, ಅಲ್ಲಿ ₹1 ಕ್ರೆಡಿಟು ಆಗುತ್ತೆ. ಅಲ್ಲಿಂದ ಇವರಿಗೆ 5-6 ಬ್ಯಾಂಕ್ ಸ್ಯಾಂಕ್ಷನ್ ಸಿಗುತ್ತೆ. ನಮ್ಮ ಲೋನ್ ಡಾಕ್ಟರ್ ಟೀಮಿಂದ ಅವ್ರಿಗೆ ಸ್ಕ್ರೀನ್ಶಾಟು ಕೂಡ ಬೆನಿಫಿಟ್ ಕೊಡ್ತೀವಿ. ಸರ್, ಈ ಬ್ಯಾಂಕಿಂದ ನಿಮ್ಗೆ ಆಫರ್ ಬಂದಿದೆ, ನಿಮ್ಗೆ ಯಾವ ಬ್ಯಾಂಕ್ ಬೇಕು. ಸೊ ಇದು ಆಯಿತು. ಮತ್ತು ಅಪ್ಲಿಕೇಶನ್ ಹಾಕಿದ ಮೇಲೆ ಅಬ್ಜೆಕ್ಷನ್ ಬರುತ್ತೆ. ಸರ್, ನನ್ನ ಬ್ಯಾಂಕ್ದವರು ಇದರಲ್ಲಿ ನನಗೆ ಅದು ಚೇಂಜಸ್ ಬೇಕು, ಈ ರೇಷೋ ಬೇಕು, ಆ ರೇಷೋ ಬೇಕು, ಆ ಪ್ಯಾರಾಮೀಟರ್ ಮ್ಯಾಚ್ ಆಗ್ತಾ ಇಲ್ಲಪ್ಪ ಅಂದರೆ ಕೂಡ ಸೊ ಅಪ್ಲಿಕೇಶನ್ ಹಾಕಿದ ಮೇಲೂ ಸಪೋರ್ಟ್ ಮಾಡ್ತೀವಿ. ಸೊ 3 ರೀತಿಯ ಸಪೋರ್ಟ್ ಮಾಡೋದ್ರಿಂದ ಕಸ್ಟಮರ್ದು ಲೋನ್ ಆಗೋ ಚಾನ್ಸಸ್ ಬೆಳೆಯುತ್ತೆ. ಸೊ ಅದರ ಸಲುವಾಗಿ ಜನರು ಲೋನ್ ಡಾಕ್ಟರ್ ಕಡೆ ಬರ್ತಾರೆ, ಲೋನ್ ಡಾಕ್ಟರ್ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಅದರ ಸಲುವಾಗಿ ಕೆಲಸ ಆಗ್ತಾ ಇದೆ. ಈಗ ಯಾರ ಫಸ್ಟ್ ಟೈಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅವರಿಗೆ ನೀವು ಅಡ್ವೈಸ್ ಏನು ಕೊಡ್ತೀರಾ? ನಾನು ಒಂದೇ ಹೇಳಲು ಇಷ್ಟಪಡ್ತೀನಿ ಫಲಾನುಭವಿಗಳೇ. ಸೊ ನೀವು ಲೋನ್ ಬಗ್ಗೆ ಭಯ ಪಡಬೇಡಿ, ನೀವು ಫೋಕಸ್ ಮಾಡಿ ನಿಮ್ಮ ಐಡಿಯಾ ಬಗ್ಗೆ, ನಿಮ್ಮ ಪ್ಲ್ಯಾನಿಂಗ್ ಬಗ್ಗೆ, ನಿಮ್ಮ ಬಿಸ್ನೆಸ್ ಬಗ್ಗೆ. ಸೊ ನೀವು ಅದನ್ನು ಫೋಕಸ್ ಮಾಡಿ. ಈ ಲೋನ್ ರಿಲೇಟೆಡ್ ಏನು ಟೆಕ್ನಿಕಲ್ ಪಾಯಿಂಟ್ ಇದೆ, ಸೊ ಆ ಟೆಕ್ನಿಕಲ್ ಪಾಯಿಂಟನ್ನು ಲೋನ್ ಡಾಕ್ಟರ್ ನೋಡ್ಕೊಂಡು ಬಿಡುತ್ತೆ. ಸೊ ಇದಕ್ಕೆ ನೀವು ಭಯ ಪಡಬೇಕಾಗಿಲ್ಲ, ನಾನು ಇದು ಒಂದೇ ಹೇಳ್ಬೋದು. ಸೊ ಇದ್ರ ಮುಖಾಂತರ ನಿಮ್ಮ ಬಿಸ್ನೆಸ್ಗೆ ಫೋಕಸ್ ಮಾಡಿ. ಫ್ರೆಂಡ್ಸ್, ನಿಮಗೆ ಏನಾರ ಕ್ವಶನ್ ಇದ್ದರೆ ನಮಗೆ ಇನ್ಸ್ಟಾಗ್ರಾಮಲ್ಲಿ,
ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ ನಾವು ಅದಕ್ಕೆ ಪಾರ್ಟ್ 2 ವಿಡಿಯೋ ಮಾಡ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು.